ಯಾವಾಗಲೂ ಮೌನ ಅವರು ನಿರ್ಮಲಾ ಅಂದ್ರೆ ಏನು ಮಾಡ್ತಿದ್ರು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ರು. ಅದೇ ಥರ ಪದ್ಧತಿ, ಎಲ್ಲೂ ಹೋಗ್ತಿರ್ಲಿಲ್ಲ. ಒಂದೇ ಜಾಗ ಸಿಟ್ಟಿಂಗ್ ಮೆಡಿಟೇಷನ್ ಅಂತ ಧ್ಯಾನ, ಮೌನ, ಸೈಲೆನ್ಸ್ ಇದು ಮೂರೂ ಅವ್ರು ಅವಳಪಡಿಸ್ಕೊಂಡಿದ್ರು. ನಮಗೂ ಅದೇ ಹೇಳೋರು, ಮಾತು ಕಡಿಮೆ ಮಾಡಿ ಮೌನದಲ್ಲಿ ತೊಡಗಿ ಅಂತ. ಸೊ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವ್ರನ್ನ ನೋಡಿ ಕಲಿಯೋದು ತುಂಬ ಇತ್ತು. ಅವ್ರೇನು ಉಪದೇಶ ಮಾಡ್ತಿರ್ಲಿಲ್ಲ. ಅವ್ರ ನಡೆ ನುಡಿ ಅವರು ಇದ್ದಿದ್ದು ಒಬ್ಬರೇ ಅದ ಈ ಆಶ್ರಮ ಅವರು ಹೇಗೆ ಕಾಪಾಡಿದ್ರು ಅಂತ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ. ಸೊ ಅದರಿಂದ ನಾವು ಅವ್ರಿಗೆ ಚಿರಋಣಿಯಾಗಿರ್ಬೇಕು. ಸ್ವಾಮೀಜಿ ಇವತ್ತು ನಮಗೆ ಈ ಅನ್ನದಾಸ ಮಕ್ಕಳಕ್ಕೆ ಅವರೇ ಇವೆಲ್ಲ ಬಂದು ಮಾಡೋದ್ರಿಂದ ಯರಗಂಬಳ್ಳಿಯವರಿಗೆ ಇದು ಧನ್ಯವಾದಗಳನ್ನು ಸಲ್ಲಿಸ್ತಾ, ನಾವೆಲ್ಲ ನಿಮಿತ್ತ ಮಾತ್ರ ಭಗವಂತನ ಸಾಧ್ಯ. ನಾವಿದೊಂದು ನಿಮಿತ್ತ, ನಾವಿದು ಮಾಡ್ತೀಗೆ ಬಂದೆಲ್ಲ ನೆನೆಸ್ಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಮೌನಯೋಗಿಗಳಾಗಿ ಭಾಳ ಸಾಧನೆಯನ್ನು ಮಾಡಿದವರು. ಮಾತು ಕಡಿಮೆ, ಸಾಧನೆ ಹೆಚ್ಚು. ಪ್ರಕೃತಿ ಕೂಡ ಮಾತನಾಡೋದಿಲ್ಲ, ಯಾವಾಗಲೂ ಮೌನವಾಗಿ ಬೋಧನೆಯನ್ನು ಮಾಡ್ತದೆ. ಭಾರತೀಯ ಋಷಿಗಳು ಕೂಡ ಪ್ರಥಮದಲ್ಲಿ ಹಾಗೆ ಹೇಳಿದ್ದಾರೆ, ಗುರುರಸ್ತು ಮೌನಂ ಶಿಷ್ಯ ವ್ಯಾಖ್ಯಾನ ಅನ್ನುವಂತೆ ಗುರುಗಳು ಕೂಡ ಮೌನವಾಗಿ ಉಪದೇಶ ಮಾಡಿದರು ಅನ್ನುವಂತೆ ಯೋಗಸೂತ್ರದಲ್ಲಿ ಸಸ್ಯವಾಚಕ ಪ್ರಣವ. ಪ್ರಣವ ಅಂದರೆ ಅದಕ್ಕೆ ಅರ್ಥ ಶಿವ. ಅದಕ್ಕೆ ಶಿವ ಮತ್ತು ಪ್ರಣವ ಎರಡು ಬೇರೆಲ್ಲ ಅಂತ ಹೇಳ್ತಾರೆ. ಆ ಪ್ರಣವದ ಬಗ್ಗೆ ಯೋಗಸೂತ್ರದಲ್ಲಿ ಕೂಡ ಹೇಳಿದ್ದಾರೆ. ಪ್ರತಿಯೊಂದು ಧರ್ಮಗಳಲ್ಲಿ ಕೂಡ ಪ್ರಣವ ಅಂತಲೂ ಅಕ್ಷರ ಭಾಳ ಶ್ರೇಷ್ಠವಾದದ್ದು. ಅದಕ್ಕಂತ ಪ್ರಣವಾನಂದ ಮಹಾಸ್ವಾಮೀಜಿಯವರು ಎಲ್ಲರಿಗೂ ಕೂಡ ಯಾವಾಗಲೂ ಇಲ್ಲಿ ಕುಳಿತುಕೊಂಡು ಬಂದವರಿಗೆಲ್ಲ ದರ್ಶನಾಶೀರ್ವಾದ ಮಾಡುವಂಥವರು ಮತ್ತು ನಾಲ್ಕೇ ಮಾತುಗಳು ಉತ್ತಮವಾದದ್ದು, ಅವರ ಬದುಕಿಗೆ ಪ್ರೇರಣೆ ಪ್ರೋತ್ಸಾಹ ಕೊಡುವಂಥ ಮಾತುಗಳನ್ನು ಹೇಳಿದವರು. ನೀವೆಲ್ಲ ಅವರನ್ನು ಕಂಡು ಸೇವೆ ಮಾಡಿದವರು. ನೀವು ಕೂಡ ಅದೇ ನಿಮ್ಮ ಭಾಗ್ಯ. ಎಲ್ಲಕ್ಕಿಂತ ಗುರು ಸೇವೆ ಅಂತ ಅನ್ನೋದು ಭಾಳ ಶ್ರೇಷ್ಠವಾದದ್ದು. ಅದಕ್ಕೆ ಈ ಕ್ಷೇತ್ರದಲ್ಲಿ ಅವರು ಗುರುಗಳಾಗಿ ಅನೇಕ ವರ್ಷಗಳ ಕಾಲ ಇಲ್ಲಿದ್ದುಕೊಂಡು ಗುರುದೇವೋ ಭವ ಅನ್ನುವಂತೆ ತಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ನಗುಮುಖ, ಎತ್ತರವಾದ ನಿಲುವು, ಯಾವಾಗಲೂ ಪ್ರಸನ್ನತೆ, ಮಿತ ಆಹಾರ, ಸಾತ್ವಿಕ ಜೀವನ, ಬದುಕು ಭಗವಂತನಿಗಾಗಿ ಸಮರ್ಪಿಸಿಕೊಂಡು ಯೋಗಕ್ಕಾಗಿ ಮುಡುಪಾಗಿಟ್ಟುಕೊಂಡು ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಅವರು ಸಮಾಧಿಯನ್ನು ತಗೊಂಡಿದ್ದಾರೆ. ಅದಕ್ಕಾಗಿ ಇದು ಶ್ರಾವಣ ಮಾಸ, ಶ್ರವಣವನ್ನು ಕೇಳಬೇಕಂತ ಹೇಳ್ತಾರೆ. ಏನು ಕೇಳಬೇಕಂದ್ರೆ ಉತ್ತಮವಾದದ್ದನ್ನೇ ಕೇಳಬೇಕು. ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಎನ್ನುವಂತೆ ಯಾವಾಗಲೂ ಉತ್ತಮವಾದದ್ದನ್ನೇ ಕೇಳ್ತಾ ಇದ್ದರೆ ಜ್ಞಾನ ವೃದ್ಧಿಸ್ತದೆ. ಜ್ಞಾನ ವೃದ್ಧಿಸ್ತೆ ಅಂದರೆ ಮುಕ್ತಿಯೂ ಪ್ರಾಪ್ತಿ ಆಗ್ತದೆ, ಅಜ್ಞಾನ ಅಂಧಕಾರ ನಿವಾರಣೆ ಆಗ್ತದೆ. ಜಗತ್ತಿನಲ್ಲಿ ಜ್ಞಾನ ಅಂತಂದು ಭಾಳ ಸರ್ವಶ್ರೇಷ್ಠವಾದುದು. ಅದಕ್ಕೆ ಜ್ಞಾನವನ್ನಿಷ್ಟು ಪಡೆದುಕೊಳ್ಳೋದಕ್ಕಾಗಿ ಕೇವಲ ಪುಸ್ತಕದಿಂದಲ್ಲ, ಪ್ರಕೃತಿಯಿಂದ ಬರ್ತಿದೆ, ವ್ಯಕ್ತಿಯಿಂದ ಬರ್ತಿದೆ, ಚರ್ಚೆಗಳಿಂದ ಬರ್ತಿದೆ, ಸಂವಾದಗಳಿಂದ ಬರ್ತಿದೆ. ಮನುಷ್ಯನ ಬದುಕಿನಲ್ಲಿ ಜ್ಞಾನ ನಾವು ಸಂಪಾದನೆ ಮಾಡಿದರೆ ಜ್ಞಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಎಲ್ಲಿ ಹೋದರೂ ನಮಗೆ ಮಾನ ಸಮ್ಮಾನ ತಂದುಕೊಡೋದು ಯಾವುದಂದ್ರೆ ಜಗತ್ತಿನಲ್ಲಿ ಒಂದು ಚರಿತ್ರೆ, ಒಂದು ಜ್ಞಾನ, ಒಂದು ಒಳ್ಳೆಯ ಹೃದಯವಂತ ಮನುಷ್ಯ ಎಲ್ಲಿರ್ತಾನೋ ಆತ ಎಲ್ಲಿ ಹೋದರೂ ಮಾನ ಸಮ್ಮಾನ ಪ್ರಶಸ್ತಿಗಳ ಬರುತ್ತವೆ. ಅದಕ್ಕಾಗಿ ಮೂರು ವಿಶೇಷ ಗುಣವುಳ್ಳಂಥವರೇ ಸಂತರು. ಅಂಥ ಗುಣವುಳ್ಳಂಥ ಪ್ರಣವಾನಂದ ಮಹಾಸ್ವಾಮೀಜಿಯವರು ಇವತ್ತು ಪುಣ್ಯಾರಾಧನೆಯ ನಿಮಿತ್ತವಾಗಿ, ಆರಾಧನೆ ಅಂತಂದ್ರೆ ಅವರ ಸ್ಮರಣೆಯ ಮಾಡಿಕೊಳ್ಳೋದು, ಅವರ ಜೀವನದ ವ್ಯಕ್ತಿತ್ವವನ್ನು ನೆನಪಿಸಿಕೊಳ್ಳುವಂಥ ಇದು ಶುಭಯೋಗ. ಈ ಶುಭಯೋಗದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಆ ಗುರುಕೃಪೆ ಸದಾ ನಮಗೆ, ಪ್ರಣವಾನಂದ ಮಹಾಸ್ವಾಮೀಜಿಯವರ ಗುರುಕೃಪೆ ತಮಗೆ ಸದಾ ಇರಲಿ. ಮತ್ತು ಪ್ರತಿ ವರ್ಷವೂ ಕೂಡ ಭಕ್ತಿಯಿಂದ ಗುರುಗಳಿದ್ದಾಗ ಅನನ್ಯವಾಗಿ ತನು ಮನ ಧನಗಳಿಂದ ಅನೇಕ ರೀತಿಯಾಗಿ ನಂದಿನಿ ಪ್ರಸಾದ್ ಅವರ ಪರಿವಾರ ಅನೇಕ ರೀತಿಯಾಗಿ ಸೇವೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅದೇ ಗುರುಗಳು ನಮ್ಮ ಹೃದಯದಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರು ಹೇಳಿದ ಮಾತು, ಅವ್ರು ಹೇಳಿದ ವಾಕ್ಯದ ಪರಿಪಾಲನೆಗಾಗಿ ಗುರುಗಳು ಹೇಳ್ಬೋದು, ಆದರೂ ವಾಕ್ಯ ಪರಿಪಾಲನೆ ಮಾಡೋದು ಭಾಳ ಕಷ್ಟ. ಆದರೆ ಅವ್ರು ಏನು ಮಾಡಬೇಕಂತ ಹೇಳಿದ್ದಾರೆ ಆ ವಾಕ್ಯ ಪರಿಪಾಲನೆ ಮಾಡುವಂಥವ್ರು ಇವತ್ತು ಯಾರಂದರೆ ನಮ್ಮ ನಂದಿನಿ ಪ್ರಸಾದ್ ಪರಿವಾರ. ಅದಕ್ಕಾಗಿ ಅವರು ಗುರುವಾಕ್ಯ ಪರಿಪಾಲಕರಾಗಿ ಇವತ್ತಿಗೂ ಕೂಡ ಎಲ್ಲ ರೀತಿಯಾಗಿ ನಿಮ್ಗೆ ಅನ್ನದಾಸೋಹ ಇರಲಿ, ಏನೇ ಇರಲಿ ಎಲ್ಲ ಮಾಡ್ತಾ ಇದ್ದಾರೆ. ಮನುಷ್ಯ ಧರ್ಮ ಅರ್ಥ ಕಾಮ ಮೋಕ್ಷ ಅಂದ್ರೆ ದುಡಿದೋದ್ರಲ್ಲಿ ಒಂದು
ರೂಪಾಯಿ ಆದರೂ ನಾವು ಧರ್ಮ ಕ್ಷೇತ್ರಗಳಿಗೆ, ಅನ್ನದಾಸೋಹಕ್ಕೆ, ಪುಣ್ಯಕ್ಷೇತ್ರಗಳಿಗೆ ಕೊಡ್ಬೇಕಂತ ಹೇಳಿದರು. ಅಂಥ ಪುಣ್ಯದ ಕಾರ್ಯವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅವರಿಗೂ ಶ್ರೀ ಗುರುಕೃಪೆ ಸದಾ ಇರಲಿ. ಇವರು ಯರಗಂಬಳಿ ಭಕ್ತರಂತೂ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬಂದು ಅನ್ನ ತಯಾರಿ ಮಾಡಿ ಸೇವೆಯನ್ನು ಮಾಡುವಂಥದ್ದು ಅವ್ರದ್ದು. ಮಹಿಳಾ ಬಳಗಿರಲಿ, ಎಲ್ಲರೂ ಕೂಡಿಕೊಂಡು ಹಿರಿಯರು ಭಾಳ ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸದಾ ಗುರುಕೃಪೆ ಇರಲಿ. ಮತ್ತು ಇಲ್ಲಿ ಇನ್ನೂ ಕೊಳ್ಳೇಗಾಲದವರು, ಸುಂದರವರು ಮತ್ತು ತಾವೆಲ್ಲರೂ ಕೂಡ ಇಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಗುಜರಾತ್ನಿಂದ ಘನಶ್ಯಾಮಗಿರಿ ಅಂತ ಸ್ವಾಮೀಜಿಯವರು ಬಂದಿದ್ದಾರೆ. ನೀವು ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ ಅಂತ ಕೇಳಿ ಅವುಗಳನ್ನು 4 ಬಾರಿ ಬರೀ ಕಾಲಲ್ಲೇ ನಡ್ಕೊಂಡು ಹೋಗಿ ಬಂದರು. ಆಮೇಲೆ ಅಮರನಾಥ್ ಅಂತ ನೀವು ಕೇಳಿರಿ, ಅಮರನಾಥಲ್ಲಿ 4 ಬಾರಿ ಪ್ರದಕ್ಷಿಣೆ ಮಾಡಿ ಬಂದಾರೆ ಬರಿಗಾಲಲ್ಲಿ. ನಮಗೆ ಭೇಟಿಯಾಗಿದ್ದವ್ರು ಅಮರನಾಥಲ್ಲಿ. ಅದಕ್ಕೆ ಬನ್ನಿ ಅಂತ ಹೇಳಿದಗಳೇ ಫೋನ್ ಮಾಡಿದ ತಕ್ಷಣ ಗುಜರಾತ್ನಿಂದ ಅವ್ರು ಬಂದಿದ್ದಾರೆ. ಇದೆಲ್ಲ ನೋಡಿ ಸಂತೋಷಪಟ್ಟರು. ಅದು ಒಂದು ಸ್ವಲ್ಪ ಆ ಕಾಲಿಗೆ ಸ್ವಲ್ಪ ತೊಂದರೆ ಆಗಿರೋದಕ್ಕಾಗಿ ಅಲ್ಲಿ ಡಾಕ್ಟ್ರುಗಳ ತೋರಿಸಿದಾಗ ಅವರಿಗಿನ್ನ ಪ್ರವಾಸ ಕಡಿಮೆ ಮಾಡ್ರಂತ ಹೇಳಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಇದಾಗಿದೆ, ಪ್ರವಾಸ ಕಡಿಮೆ ಮಾಡಿ ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವರು ಯಾವಾಗಲೂ ಕೈಲಾಸ ಯಾತ್ರ, ಚಾರುಧಾಮ ಹಿಂಗೆಲ್ಲ ಯಾತ್ರೆ ಮಾಡ್ತಾಯಿದ್ರು. ಅದಕ್ಕೆ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಮಂಗಳವಾರ ಹೋಗೋರಿದ್ದಾರೆ. ಅವರಿಗೂ ಕೂಡ ಯಾವಾಗಲೂ ಹೀಗೆ ಬರ್ತಾ ಇರಲಿ. ಇಲ್ಲಿ ನೋಡಿ ಎಲ್ಲ ಒಬ್ಬೊಬ್ಬರು ಗುರುಗಳು ಬರ್ತಾ ಇರ್ತಾರೆ ನಿಮ್ಮ ಇದಕ್ಕೆ. ಒಂದು ಸಲ ನಾಗಾಸ್ ಬಾಬಾಗಳು ಬಂದಿದ್ದರು. ಮತ್ತು 20ನೇ ತಾರೀಕು ಒಬ್ಬರು ಮಧ್ಯಪ್ರದೇಶದವ್ರು ಬರ್ತಾರೆ. ಆಮೇಲೆ UP ಅವರು ಬರ್ತಾರೆ. ಹೀಗೆ ಅನೇಕ ಸಂತರಲ್ಲಿ ಬರ್ತಾ ಇರ್ತಾರೆ. ಅದಕ್ಕಾಗಿ ಇದೆಲ್ಲ ಸ್ವಾಮಿಗಳದ್ದು ಒಂದು ತಪೋಬಲ, ತಪೋಕ್ಷೇತ್ರ. ಇಲ್ಲಿ ಯಾವುದೂ ಸದ್ದು ಗದ್ದಲ ಇಲ್ಲದೆ ಮೌನವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ರು. ಯಾವುದು ಪತ್ರಿಕೆಗಳೆಲ್ಲ, ಪೆಂಡಾಲುಗಳೆಲ್ಲ, ಯಾವುದು ಬಾಜಿ ಭಜಂತ್ರಿಗಳೆಲ್ಲ. ಸುಮ್ಮನೆ ಬಂದು ಕುಳಿತುಕೊಂಡು ಪೂಜೆ, ಭಜನೆ, ಆರತಿ ಮಾಡಿ ಸ್ವಲ್ಪ ಪ್ರಸಾದ ಮಾಡಿ ಹೋಗೋದು. ಮತ್ತು ಯಾರಿಗೂ ಕೇಳಂಗಿಲ್ಲ, ರಸೀದಿ ಹರಿಯಂಗಿಲ್ಲ. ಇದೊಂದು ಆಶ್ರಮ ವಿಶೇಷ ಇದು. ಯಾರು ಮತ್ತು ನೀವು ಭಕ್ತರು, ನೀವು ಸ್ವಾಮೀಜಿ ನಿಮಗೆ ಏನು ಮಾಡಿದ್ರಂತ ನಮ್ಮನ್ನು ನೀವು ಕೇಳಲ್ಲ, ನಾವು ನಿಮಗೆ ಕೇಳಲ್ಲ. ಎಲ್ಲರಿಗೂ ಸ್ವತಂತ್ರವಾಗಿ ಇರುವಂಗೆ ಗುರುಗಳು ನಮಗೆ ಆಶೀರ್ವಾದ ಮಾಡಿರಲ್ಲ. ಇದೇ ದೊಡ್ಡ ಯೋಗ. ಅದಕ್ಕಾಗಿ ನೀವೆಲ್ಲರೂ ಆಶ್ರಮ ಭಕ್ತರೇ, ಆಶ್ರಮ ಸೇವಕರೇ. ಹೀಗೆ ನಿರಂತರ ಸೇವೆ ಮಾಡ್ತಾ ಇರೋದು ಅಂತ ಆಶಿಸಿ ಈಗ ಮಹಾಪ್ರಸಾದ ಇದೆ. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ಆಗಾಗ ತಾವು ಬರ್ತಾ ಇರ್ರಿ. ಎದಕ್ಕಾಗಿ ಬರ್ರಿ ಅಂದರೆ ಬೆಳಗ್ಗೆ ಬಂದು ಸುಮ್ಮನೆ ಧ್ಯಾನ ಮಾಡಿ ಸುಮ್ಮನೆ ಕೂತ್ಕೊಳ್ರಿ. ತಲೆ ತಂಪು ಮಾಡ್ತದೆ, ಪ್ರಕೃತಿ ಶಾಂತ ಮಾಡ್ತದೆ. ಈ ವರ್ಷ ಮಳೆ ಇಲ್ಲ, ಎಲ್ಲ ಕಡೆ ಭಾಳ ಕಷ್ಟ, ನೀರಿನ ಸಮಸ್ಯೆಗಳಿವೆ. ರೈತರಿಗೆ ಮುಂಗಾರು ಬೆಳೆನೇ ಹೋಗಿಬಿಡ್ತು. ಆದರೂ ಏನು ಮಾಡೋಕ್ಕಾಗಲ್ಲ. ಅಕಾಲ ಬಿದ್ದಾಗ ಪ್ರಕೃತಿಯೇ ನಮ್ಮನ್ನು ಕಾಪಾಡಬೇಕು, ಪ್ರಕೃತಿಯೇ ನಮ್ಮ ರಕ್ಷಣೆ ಮಾಡಬೇಕು. ನಮಗೆಲ್ಲ ಒಂದು ಏನಾದರೂ ಎಲ್ಲ ಕಡೆಯಿಂದ ವ್ಯವಸ್ಥೆ ಆಗ್ತಿದೆ. ಈ ಕಾಡಿನಲ್ಲಿ ಈ ಸಲ ನೀರು ಕೆರೆಗಳಲ್ಲಿ ಕಡಿಮೆ ಆಯ್ತು ಅಂದರೆ ಆನೆಗಳಿಗೆ, ಪಕ್ಷಿ ಪ್ರಾಣಿಗಳಿಗೆಲ್ಲ ಕಷ್ಟ ಆಗ್ತಿದೆ ನೀರಿಂದು. ಅದಕ್ಕಾಗಿ ಆ ಭಗವಂತ ವರುಣದೇವನು ಮುಂಗಾರು ಮಳೆ ಇರದೇ ಇದ್ದರೂ ಹಿಂಗಾರು ಮಳೆ ಆದರೂ ಚೆನ್ನಾಗಿ ಬರ್ತದನ್ನೋ ಆಶಾಭಾವ ಇದೆ. ಎಲ್ಲರೂ ನಾವು ಎಷ್ಟೇ ದೊಡ್ಡವರಾಗಿದ್ದರೂ ಯಾರನ್ನು ಪ್ರಾರ್ಥನೆ ಮಾಡಬೇಕು? ವರುಣನ ಪ್ರಾರ್ಥನೆ ಮಾಡಬೇಕು. ಎಷ್ಟೇ ದೊಡ್ಡವರಾಗಿದ್ದರೂ ಸೂರ್ಯನ ಪ್ರಾರ್ಥನೆ ಮಾಡಬೇಕು. ಎಷ್ಟೇ ದೊಡ್ಡವರಾಗಿದ್ದರೂ ಭೂಮಿಗೆ ಪ್ರಾರ್ಥನೆ ಮಾಡಬೇಕು. ಎಲ್ಲರೂ ಹೊಟ್ಟೆ ತುಂಬಿಸೋರು ಯಾರು ಅದಾರ? ಭೂಮಿ ಅದ, ಭೂತಾಯಿ ಅದಾರ. ತಲೆಗೆ ಜ್ಞಾನ ತುಂಬಿಸೋರು ಗುರು ಅದನ. ಒಟ್ಟಿಗೆ ಅನ್ನ ಕೊಡೋರು ಭೂಮಾತೆ ಅದಾರ. ಜನ್ಮ ಕೊಟ್ಟವ್ರು ನಿಮ್ಗೆ ಯಾರು ಅದಾರ? ನಿಮಗೆ ಈ ಭೂಮಿಗೆ ತಂದಾರ. ಯಾರು ತಂದಾರ? ತಾಯಿ ತಂದೆ ತಂದಾರ. ಅದಕ್ಕೆ ಅವರು ತಾಯಿ ತಂದೆಗೂ ಸರಿಯಾಗಿ ನೋಡ್ಕೋಬೇಕು. ದೇವರಂದ್ರೆ ಎಲ್ಲದನ ಅವ್ರು ಇರತನ ಏನೂ ಮಾಡೋಂಗಿಲ್ಲ. ಓದ್ ಬಳಕೆ ಎಲ್ಲ ವೈಭವ ಮಾಡಿದ್ರೆ ದೇವ್ರ ಕೃಪೆ, ಅವ್ರ ತಾಯಿ ತಂದೆ ಕೃಪೆ ಆಗಲ್ಲ. ಅದಕ್ಕಾಗಿ ಮಾತೃದೇವೋಭವ, ಪಿತೃದೇವೋಭವ ಅಂತ ಹೇಳಿದ್ರು. ಯಾರು ಜ್ಞಾನ ಕೊಡುವಂಥವ್ರು ಆಚಾರ್ಯ ದೇವೋಭವ, ಮನೆಗೆ ಬಂದವರು ಸಂತೋಷಪಡಿಸೋದ್ರೆ ಅವರು ಅತಿಥಿ ದೇವೋಭವ. ಅದಕ್ಕಾಗಿ ಈ ಪ್ರಕೃತಿ ಸದಾ ನಮ್ಮನ್ನೆಲ್ಲರನ್ನ ಸಂರಕ್ಷಿಸಲಿ, ಪ್ರಕೃತಿ ಸದಾ ಸಮೃದ್ಧವಾಗಿರಲಿ, ಪ್ರಕೃತಿ ನಮ್ಮನ್ನೆಲ್ಲ ಪೋಷಿಸಲಿ ಅಂತ ಇಂದಿನ ಋಷಿಗಳು ಪ್ರಥಮದಲ್ಲಿ ಪ್ರಾರ್ಥನೆ ಮಾಡಿದರು. ಅದಕ್ಕೆ ನಾವು ಕೂಡ ಯಾರಾದ್ರೂ ಮಾಡಿ ಪ್ರಕೃತಿಯೇ ಇಲ್ಲ ಅಂದರೆ ಬದುಕಲಿಕ್ಕಾಗಲ್ಲ. ಅಂಥ ಪ್ರಕೃತಿ ನಮ್ಮೆಲ್ಲರನ್ನ ಸಂರಕ್ಷಿಸೋಣ. ನಾವು ಕೂಡ ಅದಕ್ಕೆ ಸಂರಕ್ಷಿಸುವುದು ಭಾಳ ಜವಾಬ್ದಾರಿ ಇದೆ. ಈ ಪರ್ವತದಲ್ಲಿ ಮೊದಲಿಷ್ಟು ಪ್ಲಾಸ್ಟಿಕ್ ಬರ್ತಿದ್ದಿಲ್ಲ. ಇವತ್ತೆಲ್ಲ ರೀತಿಯಿಂದ ಪ್ಲಾಸ್ಟಿಕ್ಕು ಎಲ್ಲ ಕ್ಷೇತ್ರದಲ್ಲಿ ಬರ್ತಾ ಇದೆ. ಮನುಷ್ಯ ಎಲ್ಲ ಕ್ಷೇತ್ರಗಳನ್ನು ಕಲುಷಿತ ಮಾಡ್ತಾ ಇದ್ವಿ. ಅಂಥ ಪವಿತ್ರತೆಯನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿ ಕೂಡ ಇದೆ. ಅದಕ್ಕಂಥ ಪವಿತ್ರತೆಯನ್ನು ನಾವು ಕಾಪಾಡಿಕೊಳ್ಳೋಣ, ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳೋಣ ಅಂತ ಹೇಳಿ ಸದಾ ಗುರುಕೃಪೆ ಇರಲಿ ಅಂತ ಆಶಿಸಿ ಈ ಶ್ರಾವಣ ಮಾಸದ
ಶುಭ ಸಂದರ್ಭದಲ್ಲಿ ಆ ಭಗವಂತನು ಆ ಪರಮಾತ್ಮನು ನಮ್ಮೆಲ್ಲರಿಗೂ ಮತ್ತಿಗೆ ಮಂಗಲ ಶಾಂತಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ. ಓಂ ಸಹ ಭಗವತು ಸಹ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವಶ್ರೀ ಗುರುಭ್ಯೋ ನಮಃ. ಈಗೆಲ್ಲ